ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಥಮ PUCಯ ದ್ವಿತೀಯ ಅಧ್ಯಾಯವಾದಂತಹ ಮಾನವನ ವಿಕಸನ ಕಥೆಯನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಅಧ್ಯಯನ ಮಾಡುವಂತಹ ಸಮಯದಲ್ಲಿ ನಾವು ಬಹುಮುಖ್ಯವಾಗಿ ಮಾನವನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಗಳನ್ನು ನಾವು ಈಗಾಗಲೇ ತಿಳ್ಕೊಳ್ತಾ ಹೋಗಿದ್ದೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದರೆ ಅಂತಹ ಅಂಶಗಳಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ವಿ ಭೂಮಿಯ ಉಗಮ ಹೇಗಾಗುತ್ತೆ, ಹಾಗೆ ಭೂಮಿಯ ಮೇಲೆ ಜೀವಿಗಳ ಉಗಮ ಹಾಗೂ ವಿಕಸನ ಹೇಗಾಗಿಕೊಂಡು ಬರುತ್ತೆ. ಅಂದರೆ ನಾವು ಹೇಳ್ತೀವಿ ಭೂಮಿಯ ಮೇಲೆ ಹೇಗೋ ರಾಸಾಯನಿಕ ಮೂಲಭೂತ ವಸ್ತುಗಳಾದಂತಹ ಜಲಜನಕ ಮತ್ತು ಇಂಗಾಲಗಳು ನೀರಿನಲ್ಲಿ ಸಮ್ಮಿಲನಗೊಳ್ಳುವುದರ ಮೂಲಕವಾಗಿ ಈ ರೀತಿಯಾಗಿ ಸಮ್ಮಿಲನಗೊಂಡಂತಹ ಈ ಒಂದು ರಾಸಾಯನಿಕಗಳಿಂದ ನೀರಿನಲ್ಲಿ ಜೀವಿಯ ಉಗಮವಾಯಿತು ಎಂಬುದು ನಮಗೆ ಈಗಾಗಲೇ ತಿಳಿದಂತಹ ವಿಷಯ. ಇದು ಅನೇಕ ಬದಲಾವಣೆಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಏನಾಗುತ್ತೆ, ಆರಂಭಿಕ ಗಿಡವಾಗಿ ನೀರಿನಲ್ಲಿ ಬೆಳೆಯುತ್ತೆ. ಈ ಬೆಳೆದಂತಹ ಈ ಗಿಡ ಆಳವಿಲ್ಲದ ಸಾಗರದ ಭೂಭಾಗವನ್ನು ಬಂದು ಆವರಿಸಿ ಅಲ್ಲಿ ಬೆಳೆಯಲು ಪ್ರಾರಂಭಿಸುತ್ತೆ. ನಂತರ ಹಂತವಾಗಿ ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಈ ಒಂದು ಗಿಡ ಏನಾಗುತ್ತೆ, ವಾತಾವರಣಕ್ಕೆ ಹೊಂದಿಕೊಳ್ಳುವುದರ ಮೂಲಕವಾಗಿ ಭೂಭಾಗದ ಮೇಲೆ ತನ್ನ ಜೀವನವನ್ನು ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಆರಂಭಿಕ ಗಿಡವಾಗಿ ತನ್ನ ಜೀವನವನ್ನು ಕಳೆಯಲು ಪ್ರಾರಂಭಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ಒಂದು ಪ್ರಕ್ರಿಯೆಯಿಂದಾಗಿ ನೀರಿನಲ್ಲಿಯೇ ಪ್ರಥಮ ಜೀವಿಯ ರೂಪವಾದಂತಹ ಇಲ್ಲಿ ಪ್ರೋಟೋಜೋವಾ ಉತ್ಪತ್ತಿಯಾಗುತ್ತೆ. ಈ ಪ್ರೋಟೋಜೋವಾ ಉತ್ಪತ್ತಿಯಾಗುವುದರ ಮೂಲಕವಾಗಿ ಅನೇಕ ಜೀವಿಗಳ ಬೆಳವಣಿಗೆಗೆ ಕಾರಣವಾಗುತ್ತೆ. ಅಂದರೆ ಏಕಜೀವ ಕೋಶಗಳು ಇಲ್ಲಿ ಬೆಳ್ಕೊಂಡು ಬರ್ತವೆ. ಬಹುಕೋಶ ಜೀವಿಗಳು ಸಹ ಇಲ್ಲಿ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದರಲ್ಲಿ ಏಕಜೀವ ಕೋಶಗಳು ಅಂತೇಳಿ ಕರಿತೀವಿ. ಇವು ಏನ್ ಮಾಡ್ತಾವಪ್ಪ ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಸಮಯದಲ್ಲಿ ದ್ಯುತಿಸಂಶ್ಲೇಷಿತ ಕ್ರಿಯೆಯನ್ನು ಪ್ರಾರಂಭಿಸುವುದರ ಮೂಲಕವಾಗಿ ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಿಕೊಂಡು ಬರ್ತವೆ. ಇಂತಹ ಈ ಒಂದು ಕ್ರಿಯೆ ಭೂಮಿಯ ಮೇಲೆ ಅನೇಕ ಜೀವಿಗಳ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲ ನೋಡ್ತೀವಿ ಜಲಚರಗಳು, ಕೀಟಾಣುಗಳು, ಉಭಯಚರಿಗಳು ಅಂತೇಳಿ ನಾವು ಕರೀತೀವಿ. ಹಾಗೆ ಉಭಯಚರಿಗಳಲ್ಲಿ ನಾವು ನೋಡೋದಾದ್ರೆ ನೀರು ಮತ್ತು ನೆಲದ ಮೇಲೆ ವಾಸಿಸುವಂತಹ ಪ್ರಭೇದಗಳು ಅಂತೇಳಿ ನಾವು ಕರಿತೀವಿ. ಹಾಗೆ ಇದ್ರ ಜೊತೆಯಲ್ಲಿ ಸಸ್ತನಿಗಳು ಅಂತೇಳಿ ಕರಿತೀವಿ. ಈ ಸಸ್ತನಿಗಳಲ್ಲಿ ಬಹುಮುಖ್ಯವಾಗಿ ಕೆಲವು ಹಾಗೆ ಉಳ್ಕೊಂಡ್ರೆ ಇನ್ನು ಕೆಲವು ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಪಕ್ಷಿಗಳಾಗಿ ಬದಲಾಗಿಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಅನೇಕ ಪ್ರಾಣಿ ಪ್ರಭೇದಗಳು ಭೂಮಿಯ ಮೇಲೆ ಹುಟ್ಟಿದ್ರೂ ಸಹ ಏಳಿಗೆಯನ್ನು ಅಂದರೆ ಬೆಳೆದುಕೊಂಡು ಬಂದರೂ ಸಹ ಮಾನವನ ಉಗಮವಾಗಿಕೊಂಡು ಬರಲಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಮಾನವನ ಉಗಮ ಮತ್ತು ವಿಕಸನಕ್ಕೆ ಸಂಬಂಧಿಸಿದ ಹಾಗೆ ನಾವು ಅಧ್ಯಯನ ಮಾಡೋದಾದ್ರೆ ಮಾನವನ ಅಧ್ಯಯನವು ಬಹಳಷ್ಟು ಜಟಿಲವಾದಂತಹ ವಿಷಯ ಅಂತೇಳಿ ನಾವು ಕರೀತೀವಿ. ಯಾಕೆ ಎಂಬುದು ನಿಮಗೆ ಗೊತ್ತಿದೆ. ಅನೇಕ ವಿಷಯಗಳನ್ನು ಇದು ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಒಂದು ವಿಷಯ ಅಂತೇಳಿ ನಾವು ಕರಿತೀವಿ. ಏನಪ್ಪಾ ಅಂದ್ರೆ ನಾವು ಹೇಳ್ತೀವಿ ಮಾನವಶಾಸ್ತ್ರ, ಪುರಾತತ್ವಶಾಸ್ತ್ರ ಇರುವುದು, ಭಾಷಾಶಾಸ್ತ್ರ, ಭ್ರೂಣಶಾಸ್ತ್ರ, ತಳಿ ವಿಜ್ಞಾನ, ಇನ್ನೂ ಅನೇಕ ಅಂಶಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ವಿಷಯವಾಗಿದ್ದರಿಂದ ಇದನ್ನು ಅಧ್ಯಯನ ಮಾಡುವುದು ಜಟಿಲವಾದಂತಹ ಒಂದು ವಿಷಯ ಅಂತೇಳಿ ನಾವು ಕರೀತೀವಿ. ಅಷ್ಟೇ ಅಲ್ಲದೆ ಮಾನವನಿಗೆ ಸಂಬಂಧಿಸಿದಂತಹ ಅವಶೇಷಗಳು ಇಲ್ಲಿ ಲಭ್ಯವಾಗಿರುವುದು ಬಹಳಷ್ಟು ಹಳೆಯ ಕಾಲದವು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಹಳೆಯ ಕಾಲದ ಆಧಾರಗಳನ್ನು, ಪಳವಳಿಕೆಗಳನ್ನು ಇಟ್ಟುಕೊಂಡು ಮಾನವನ ಬಗ್ಗೆ ತಿಳಿದುಕೊಳ್ಳುವುದು ಸಹ ನಮಗೆ ಬಹಳಷ್ಟು ಕಷ್ಟದ ಕೆಲಸವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೂ ಸಹ ಇವೆಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಬದಲಾದಂತಹ ವಿಜ್ಞಾನದಿಂದ ಅವುಗಳನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸುವುದರ ಮೂಲಕವಾಗಿ ಮಾನವನ ಸಂಪೂರ್ಣವಾದಂತಹ ಉಗಮ ಮತ್ತು ವಿಕಸನವನ್ನು ನಾವು ತಿಳಿಯಲು ಸಾಧ್ಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ವಿ ವಾನರ ಮತ್ತು ಮಾನವನ ಒಂದು ತಲೆಬುರುಡೆಗಳನ್ನು ನಾವು ಹೋಲಿಕೆಯನ್ನಾಗಿ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅನೇಕ ಹೋಲಿಕೆಗಳು, ಸಾಮ್ಯತೆಯನ್ನು ನಾವು ಗಮನಿಸ್ತಾ ಬಂದ್ವಿ. ಹಾಗೆ ವಿವಿಧ ಕಾಲಘಟ್ಟಗಳಲ್ಲಿ ಜೀವಿಸಿದಂತಹ ಮಾನವನ ಪ್ರಜಾತಿಯ ಅಸ್ಥಿ ಪಂಜರಗಳನ್ನು ಸಹ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅವುಗಳನ್ನು ನೋಡಿದ್ರು ಅದರಲ್ಲೂ ಸಹ ಅನೇಕ ಹೋಲಿಕೆಗಳು ಮತ್ತು ಸಾಮ್ಯತೆಗಳನ್ನು ಇರುವುದನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಹೀಗಿರುವಾಗ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ ಈ ಭೂಮಿಯ ಮೇಲೆ ಇರುವಂತಹ ಪ್ರಸ್ತುತ ಮಾನವನ ವಂಶ ವೃಕ್ಷ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಮಾನವ ಹೇಗೆ
ಯಾವ ಯಾವ ಹಂತಗಳನ್ನು ದಾಟುವುದರ ಮೂಲಕವಾಗಿ ತನ್ನ ವಿಕಸನವನ್ನು ಸಾಧಿಸಿಕೊಂಡು ಬಂದ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಈ ಒಂದು ವಂಶ ವೃಕ್ಷದಲ್ಲಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ವಂಶ ವೃಕ್ಷವನ್ನು ತಿಳಿಯುವುದಕ್ಕಿಂತಲೂ ಪೂರ್ವದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇಂದಿನ ಮಾನವರು ಅಂತೇಳಿ ನಾವು ಕರೀತೀವಿ. ಅಂದ್ರೆ ನಾವೆಲ್ಲ ಇವತ್ತು ವಿಶ್ವದಲ್ಲಿ ಇದೀವಲ್ವ, ಇವೆಲ್ಲ ಈ ಒಂದು ಮಾನವರೆಲ್ಲರೂ ಅಂತೇಳಿ ನಾವು ಕರೀತೀವಿ. ಈ ಮಾನವರಿರ್ಬೋದು, ಚಿಂಪಾಂಜಿಗಳು ನೀವು ನೋಡಿದೀರ, ಮತ್ತು ಬೋನೋಬಗಳು ಅಂತೇಳಿ ಕರಿತೀವಿ, ಗೊರಿಲ್ಲಗಳು, ಒರಂಗುಟಾನ್ಗಳು ಹಾಗೂ ಗಿಬನ್ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವೆಲ್ಲ ಪ್ರಾಣಿ ಪ್ರಭೇದಗಳು ಅಂತೇಳಿ ನಾವು ಕರಿತೀವಿ. ಇಂತಹ ಪ್ರಾಣಿಗಳ ಪೂರ್ವಜ ಪ್ರಭೇದ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪೂರ್ವಜ ಇಂದಿನ ಒಂದು ಪ್ರಭೇದಗಳು ಅಂತೇಳಿ ನಾವು ಕರಿತೀವಿ. ಆ ಪ್ರಭೇದಗಳು ಯಾವಪ್ಪ ಅಂದ್ರೆ ಮೇರು ಕುಟುಂಬಕ್ಕೆ ಸೇರಿದಂತಹ ಓಮಿನಾಯ್ಡೆ ಎಂಬ ಪ್ರಜಾತಿಗೆ ಸೇರಿದಂತಹ ಪ್ರಾಣಿ ಪ್ರಭೇದಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ರೀತಿಯಾಗಿ ಕರೆಸಿಕೊಳ್ಳುವಂತಹ ಈ ಒಂದು ಪ್ರಾಣಿ ಪ್ರಭೇದವನ್ನು ನಾವು ನೋಡೋದಾದ್ರೆ ಈ ರೀತಿಯಾಗಿ ಮೇಲು ಕುಟುಂಬಕ್ಕೆ ಸೇರಿದಂತಹ ಹೋಮಿನಿಡ್ಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ಹೋಮಿನಿಡ್ಗಳು ಎಂದು ಕರೆಯಲ್ಪಡುವಂತವು, ಅಂದ್ರೆ ಇವುಗಳನ್ನು ಏನಂತ ಕರೆಯಲ್ಪಡಲಾಗಿದೆ, ಹೋಮಿನಿಡ್ಗಳು ಎಂದು ಕರೆಯಲಾಗಿದೆ ಅಂತೇಳಿ ಕರೆಯುತ್ತೆ. ಮತ್ತು ಹೀಗೆ ಕರೆಸಿಕೊಂಡಂತಹ ಹೋಮಿನಿಡ್ಗಳನ್ನು ನಾವು ಪ್ರಮೇಟ್ಗಳು ಅಂತೇಳಿ ಕರೀತೀವಿ. ಏನು ನಿಮಗೆ ಗೊತ್ತಿದೆ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಏನು ಪ್ರಮೇಟ್ಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಮನುಷ್ಯನನ್ನು ಹೋಲುವ ಗುಣಗಳನ್ನು ಹೊಂದಿರುವಂತಹ ಪ್ರಾಣಿ ಪ್ರಭೇದ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇವತ್ತಿನ ಸರ್ವೇ ಸಾಮಾನ್ಯವಾಗಿ ಮಾನವ ಯಾವ ಯಾವ ಗುಣಗಳನ್ನು ಹೊಂದಿದನ ಅಂತಹ ಗುಣಗಳನ್ನು ಹೋಲುವಂತಹ ಒಂದು ಅಂಶವನ್ನು ಪ್ರಾರಂಭದಲ್ಲಿ ನಾವು ಗಮನಿಸಿದ್ದು ಈ ಒಂದು ಮೇರು ಕುಟುಂಬಕ್ಕೆ ಸೇರಿದಂತಹ ಹೋಮಿನಿಡ್ಗಳಲ್ಲಿ ಅಂತೇಳಿ ಕರಿತೀವಿ. ಆ ಒಂದು ಕಾರಣದಿಂದಾಗಿ ಇವುಗಳನ್ನು ಪ್ರಮೇಟ್ಗಳು ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಂತಹ ಪ್ರಮೇಟ್ಗಳು ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಇವು ಯಾವಾಗ ಕಾಣಿಸಿಕೊಳ್ತವೆ, ಯಾವುದರಿಂದ ಇವು ವಿಕಸನವನ್ನು ಹೊಂದಿದಂತಹ ಪ್ರಜಾತಿಗಳು ಎಂಬುದನ್ನು ನಾವು ತಿಳ್ಕೋಬೇಕಾಗುತ್ತೆ. ಹಾಗಾದ್ರೆ ಮೇರು ಕುಟುಂಬಕ್ಕೆ ಸೇರಿದಂತಹ ಹೋಮಿನಿಡ್ಗಳು ಅಂದ್ರೆ ಪ್ರಮೇಟ್ಗಳೆಂದು ಕರೆಸಿಕೊಳ್ಳುವಂತಹ ಈ ಪ್ರಾಣಿ ಪ್ರಭೇದ ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಅಂತೇಳಿ ಕರಿತೀವಿ. ಆ ಹಿಂದೆ ಏನಾಗಿರುತ್ತಪ್ಪ ಅಂದ್ರೆ ಸಸ್ತನಿಗಳು ಎಂದು ಕರೆಸಿಕೊಳ್ಳುವಂತಹ ಅಂದ್ರೆ ಸಸ್ತನಿಗಳು ಅಂತೇಳಿ ನಾವು ಕರಿತೀವಿ. ಈ ಸಸ್ತನಿಗಳಿಂದ ಏನಾಗ್ತವೆ, ತಿಸಿಲೊಡೆದಂತವು ಕವಲೊಡೆದಂತಹ ಪ್ರಾಣಿ ಪ್ರಭೇದ ಅಥವಾ ಜೀವ ಜಾತಿಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ರೀತಿಯಾಗಿ ಮಾನವನ ಗುಣಗಳನ್ನು ಹೋಲುವಂತಹ ಪ್ರಾಣಿ ಪ್ರಭೇದಗಳು ಭೂಮಿಯ ಮೇಲೆ ಹಂತವಾಗಿ ವಿಕಸನವನ್ನು ಸಾಧಿಸಿಕೊಂಡು ಬರಲು ಕಾರಣವಾಗುತ್ತೆ. ಹೋಮಿನಿಡ್ ಎಂದು ಕರೆಸಿಕೊಳ್ಳುವಂತಹ ಮೇರು ಕುಟುಂಬದ ಪ್ರಜಾತಿಯಿಂದ ಅಥವಾ ಪ್ರಭೇದದಿಂದ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಮೇರು ಕುಟುಂಬಕ್ಕೆ ಸೇರಿದಂತಹ ಹೋಮಿನಾಯ್ಡೆ ಎಂಬ ಒಂದು ಪ್ರಾಣಿ ಪ್ರಭೇದ ಯಾವ ರೀತಿಯಾಗಿ ತನ್ನ ವಂಶವೃಕ್ಷವನ್ನು ಮುಂದುವರಿಸಿಕೊಂಡು ಬಂತು ಎಂಬುದನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ನೋಡೋದಾದ್ರೆ ಹೋಮಿನಾಯ್ಡೆ ಎಂಬ ಮೇಲು ಕುಟುಂಬವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಏನೋ ಹೋಮಿನಾಯ್ಡೆ ಎಂಬ ಮೇಲು ಕುಟುಂಬ ಅಂತೇಳಿ ನಾವು ಕರಿತೀವಿ. ಇಂತಹ ಪ್ರಾಣಿ ಪ್ರಜಾತಿಯು ಏನಾಗುತ್ತೆ, ಹೋಮಿನಿಡೆ ಹಾಗೂ ಐಲೋಬರ್ಟಿಡೆ ಎಂಬ 2 ಕುಟುಂಬಗಳಾಗಿ ವಿಭಜಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಕುಟುಂಬಗಳ ಜೀವ ಜಾತಿಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಹೋಮಿನಿಡ್ಗಳು ಮತ್ತು ಐಲೋಬರ್ಟಿಡೆಗಳೆಂದು ಇವುಗಳನ್ನು ಹಾಗೆ ಕರೆದುಕೊಂಡು ಬರ್ತೀವಿ. ಅಂದ್ರೆ ಈ ಒಂದು ಪ್ರಭೇದಕ್ಕೆ ಸೇರಿದಂತಹ ಅಂದ್ರೆ ಈ ಒಂದು ಕುಟುಂಬಕ್ಕೆ ಸೇರಿದಂತಹ ಜೀವ ಪ್ರಭೇದಗಳನ್ನು ಜೀವ ಜಾತಿಗಳನ್ನು ನಾವೇನಂತ ಕರೀತೀವಿ, ಬಹುಮುಖ್ಯವಾಗಿ ಹೋಮಿನಿಡ್ಗಳು ಹಾಗೂ ಐಲೋಬರ್ಟಿಡೆಗಳೆಂದು ಕರೆಯಲ್ಪಟ್ವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಹೀಗೆ ಕರೆಯಲ್ಪಡುವಂತಹ
ಹೋಮಿನಿಡ್ಗಳಾದಂತಹ ಮಾನವರಿರ್ಬೋದು, ಚಿಂಪಾಂಜಿಗಳಿರ್ಬೋದು, ಬೊನೋಬೋಗಳಿರ್ಬೋದು, ಗೊರಿಲ್ಲಗಳಿರ್ಬೋದು, ಒರಂಗುಟನ್ಗಳು ಏನಾಗಿದ್ದಾವೆ, ಐಲೋಬರ್ಡಿಡೆ ಎಂಬ ಕುಟುಂಬಕ್ಕೆ ಸೇರಿದಂತಹ ಅಥವಾ ಕುಲಕ್ಕೆ ಸೇರಿದಂತಹ ಗಿಬನ್ ಎಂಬ ಪ್ರಾಣಿ ಪ್ರಭೇದದಿಂದ ಏನಾಗಿದ್ದಾವೆ, ಕವಲೊಡೆದಂತಹ ಪ್ರಾಣಿ ಪ್ರಭೇದಗಳು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಗಿಬನ್ನಿಂದ ಏನಾದರೂ ಮಾನವನವರೆಗೆ ಅಂದ್ರೆ ಹೋಮೋ ಎಂಬ ಕುಲ ಉದಯಿಸಿದವರೆಗೂ ಅಂದ್ರೆ ಜನಿಸುವವರೆಗೂ ಸಹ ವಿಕಸನವನ್ನು ಹೊಂದುವುದಕ್ಕೆ ಈ ಗಿಬನ್ ಇಲ್ಲಿ ಬಹುಮುಖ್ಯವಾಗಿ ಕಾರಣ ಅಂತೇಳಿ ನಾವು ಕರೀತೀವಿ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಐಲೋಬರ್ಡಿಡೆ ಗಿಬನ್ ಆಗಿಯೇ ಉಳ್ಕೊಳ್ಳುತ್ತೆ, ಯಾವುದೇ ವಿಕಸನವನ್ನು ಹೊಂದೋದಿಲ್ಲ ಕುಟುಂಬ ಅಂದ್ರೆ ಕುಲದಲ್ಲಿ. ಹಾಗಾದ್ರೆ ಹೋಮಿನಿನ್ ಎಂದು ಕರೆಸಿಕೊಳ್ಳುವಂತಹ ಜೀವ ಜಾತಿಯು ಕುಟುಂಬದಲ್ಲಿ ಹೋಮಿನಿಡೆಗಾಗಿ ಬದಲಾಗುವುದರ ಮೂಲಕವಾಗಿ ಮಾನವರು ಇರ್ಬೋದು, ಚಿಂಪಾಂಜಿಗಳಿರ್ಬೋದು, ಬೊನೋಬೋಗಳಿರ್ಬೋದು, ಗೊರಿಲ್ಲ, ಒರಂಗುಟಾನ್ಗಳ ವಿಕಸನಕ್ಕೆ ಕಾರಣವಾಗುತ್ತೆ ಗಿಬನ್ನಿಂದ ಕವಲೊಡೆಯುವುದರ ಮೂಲಕವಾಗಿ ಅಂತೇಳಿ ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಕುಟುಂಬಕ್ಕೆ ಸೇರಿದಂತಹ ಅಂದ್ರೆ ಹೋಮಿನಿಡೆ ಎಂಬ ಕುಟುಂಬಕ್ಕೆ ಸೇರಿದಂತಹ ಈ ಒಂದು ಪ್ರಾಣಿ ಪ್ರಭೇದವು ಏನಾಗುತ್ತಪ್ಪ ಅಂದ್ರೆ ಕಾಲಾನುಕ್ರಮವಾಗಿ ಮತ್ತೆ ಎರಡು ಒಳ ಕುಟುಂಬವಾಗಿ ವಿಭಜಿಸಲ್ಪಡುವಂತಹ ಪ್ರಾಣಿ ಪ್ರಭೇದ ಅಂತೇಳಿ ಕರೀತೀವಿ. ಹಾಗಾದ್ರೆ ಎರಡು ಒಳ ಕುಟುಂಬಗಳಾಗಿ ಯಾವ ಯಾವ ಜೀವ ಜಾತಿಗಳ ವಿಕಸನಕ್ಕೆ ಕಾರಣವಾಗುತ್ತಪ್ಪ ಅಂದ್ರೆ ಹೋಮಿನಿಡೆ ಎಂಬ ಕುಟುಂಬ, ಇಲ್ಲಿ ಹೋಮಿನಿನೆ ಮತ್ತು ಪಾಂಜೇನೆ ಎಂಬ ಒಳ ಕುಟುಂಬಗಳಾಗಿ ವಿಭಜಿಸಲ್ಪಡ್ತು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಅನುಕ್ರಮವಾಗಿ ಈ ಒಳ ಕುಟುಂಬಕ್ಕೆ ಸೇರಿದಂತಹ ಪ್ರಭೇದಗಳನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಹೋಮಿನಿನ್ಗಳು ಮತ್ತು ಪಾಂಜೇನ್ಗಳು ಎಂದು ಕರೆಯಲ್ಪಡ್ತೀವಿ. ಈ ಪಾಂಜೇನ್ಗಳು ಏನಾಗ್ತವೆ, ಪಾಂಗೋ ಕುಲವಾಗುವುದರ ಮೂಲಕವಾಗಿ ಏನಾದ್ರು ಇಲ್ಲಿ ಬಹುಮುಖ್ಯವಾಗಿ ಒರಂಗುಟನ್ಗಳಾಗಿ ಉಳಿದುಕೊಂಡು ಅಂತ ಹೇಳಬೇಕಾಗಿದೆ. ಹಾಗಾಗಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಹೋಮಿನಿನೆಗಳಾದಂತಹ ಅಂದ್ರೆ ಈ ಒಳ ಕುಟುಂಬಕ್ಕೆ ಸೇರಿದಂತಹ ಮಾನವರು, ಚಿಂಪಾಂಜಿಗಳು, ಬೋನೋಬಗಳು, ಗೊರಿಲ್ಲಗಳು ಅಂತ ಕರಿತೀವಿ. ಇವು ಯಾವುದರಿಂದ ಕವಲೊಡಿತಾವಪ್ಪ ಅಂದ್ರೆ ಈ ಪಾಂಗೋ ಕುಲಕ್ಕೆ ಸೇರಿದಂತಹ ಒರಂಗುಟನ್ಗಳಿಂದ ಏನಾದರೂ ವಿಕಸನವನ್ನು ಹೊಂದಿದಂಥವು ಅಥವಾ ಕವಲೊಡೆದಂತಹ ಪ್ರಾಣಿ ಪ್ರಭೇದಗಳನ್ನಾಗಿ ನಾವಿಲ್ಲಿ ಗುರುತಿಸಬಹುದಾಗಿದೆ ಅಂತೇಳಿ ನಮಗೆ. ಹಾಗಾದ್ರೆ ಇಂತಹ ಹೋಮಿನಿನೆ ಎಂಬ ಒಳ ಕುಟುಂಬ ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಈ ಒಂದು ಒಳ ಕುಟುಂಬವು ಮತ್ತೆ ಏನಾಗುತ್ತಪ್ಪ ಅಂದ್ರೆ ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಹೋಮಿನಿನಿ ಮತ್ತು ಗೊರಿಲ್ಲಿನಿ ಎಂಬ ಎರಡು ಪಂಗಡವಾಗಿ ವಿಭಜಿಸಲ್ಪಡುತ್ತೆ. ಯಾವ ಎರಡು ಪಂಗಡಗಳಾಗಿ? ಹೋಮಿನಿನಿ ಮತ್ತು ಗೊರಿಲ್ಲಿನಿ ಎಂಬ ಎರಡು ಪಂಗಡಗಳಾಗಿ ಇವು ವಿಭಜಿಸಲ್ಪಟ್ಟು ಅಂತೇಳಿ ನಮಗೆ ತಿಳಿಯುತ್ತೆ. ಹೋಮಿನಿನ್ಗಳಾದಂತಹ ಅಂದ್ರೆ ನಾವು ಗಮನಿಸಬೇಕಾಗುತ್ತೆ, ಈ ಹೋಮಿನಿನ್ಗಳಾದಂತಹ ಯಾರಿಲ್ಲಿ ಪ್ರಮುಖವಾಗಿ ಮಾನವರಿರ್ಬೋದು, ಚಿಂಪಾಂಜಿಗಳಿರ್ಬೋದು ಮತ್ತು ಬೋನೋಬಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಇಂತಹ ಪ್ರಾಣಿ ಪ್ರಭೇದಗಳು ಅಥವಾ ಜೀವ ಜಾತಿಗಳು ಏನಾಗಿದಾವಪ್ಪ ಅಂದ್ರೆ ಇಲ್ಲಿ ಸಹಜವಾಗಿಯೇ ಗೊರಿಲ್ಲಿನಿಗಳಾದಂತಹ ಅಂದ್ರೆ ಗೊರಿಲ್ಲಿನಿ ಅಂದ್ರೆ ಬಹುಮುಖ್ಯವಾಗಿ ಪಂಗಡಗಳಲ್ಲಿ ಗುರುತಿಸಿಕೊಂಡಂತಹ ಗೊರಿಲ್ಲಿನಿಗಳಾದಂತಹ ಗೊರಿಲ್ಲಾಗಳಿಂದ ಏನಾದರೂ ಕವಲೊಡೆದಂತಹ ಪ್ರಾಣಿ ಪ್ರಭೇದಗಳು ಅಂತೇಳಿ ನಾವಿಲ್ಲಿ ಗುರುತಿಸಲ್ಪಟ್ಟಿದ್ದೇವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಹೋಮಿನಿನಿ ಎಂಬ ಪಂಗಡ ಅಂತೇಳಿ ನಾವು ಕರಿತೀವಿ. ಈ ಹೋಮಿನಿನಿ ಎಂಬ ಪಂಗಡವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸೋದಾದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಎರಡು ಕುಲವಾಗಿ ವಿಭಜಿಸಲ್ಪಡುತ್ತೆ. ಯಾವ ಎರಡು ಕುಲವಾಗಿ ವಿಭಾಗಿಸಲ್ಪಡುತ್ತಪ್ಪ ಅಂದ್ರೆ ಹೋಮೋ ಮತ್ತು ಪಾನ್ ಎಂಬ ಎರಡು ಕುಲಗಳಾಗಿ ವಿಭಾಗಿಸಲ್ಪಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಹೋಮಿನಿನಿ ಎರಡು ಕುಲವಾಗಿ ಹೋಮೋ ಮತ್ತು ಪಾನ್ ಎಂಬ ಎರಡು ಕುಲವಾಗಿ ವಿಭಜಿಸಲ್ಪಡುತ್ತೋ ಆಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಏನು ಹೇಳಬೇಕಾಗತ್ತಪ್ಪ ಅಂದ್ರೆ ಹೋಮೋ ಕುಲದ ಮಾನವ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಹೋಮೋ ಕುಲದಲ್ಲಿ ಬರುವಂತಹ ಮಾನವನ ಪ್ರಭೇದವು ಯಾವುದರಿಂದ ಕವಲೊಡೆದಂಥದ್ದು? ಪಾನ್ ಕುಲಕ್ಕೆ ಸೇರಿದಂತಹ ಅಂದ್ರೆ ಪಾನ್ ಕುಲಕ್ಕೆ ಸೇರಿದಂತಹ ಚಿಂಪಾಂಜಿಗಳು ಮತ್ತು ಬೋನೋಬಗಳು ಅಂತ ಕರಿತೀವಿ. ಇವುಗಳಿಂದ ಏನಾದರೂ ಕವಲೊಡೆದಂತಹ ಪ್ರಾಣಿ ಪ್ರಭೇದಗಳು ಅಂತೇಳಿ ನಾವು ಕರಿತೀವಿ. ಯಾವಾಗ ಈ ಪಾನ್ ಕುಲಕ್ಕೆ ಸೇರಿದಂತಹ
ಈ ಒಂದು ಚಿಂಪಾಂಜಿ ಮತ್ತು ಬೋನೋಬಗಳಿಂದ ಹೋಮೋ ಕುಲದ ಮಾನವ ಒಲೊಡಿತನೋ. ಹಾಗಾಗಿ ನಾವು ಏನಂತ ಗುರುತಿಸ್ತೀವಪ್ಪ ಅಂದ್ರೆ ಚಿಂಪಾಂಜಿ ಮತ್ತು ಬೋನೋಬಗಳು ಮಾನವನ ಅತಿ ಹತ್ತಿರದ ಸಂಬಂಧಿಗಳೆಂದು ಕರೆಯಲ್ಪಟ್ಟಿದ್ದೇವೆ ಅಂತೇಳಿ ಕರಿತೀವಿ. ಇದು ಬಹುಮುಖ್ಯವಾಗಿ ಎಕ್ಸಾಮ್ ಅಲ್ಲಿ 2 ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಅಂತೇಳಿ ನಾವು ಕರಿತೀವಿ. ಹಾಗೆ ಈ ರೀತಿಯಾಗಿ ಮಾನವನ ವಂಶವೃಕ್ಷ ವ್ಯವಸ್ಥಿತವಾಗಿ ಏನಾಗ್ತಾ ಬಂತು, ಹಂತ ಹಂತವಾಗಿ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ದೀರ್ಘವಾಗಿ ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಹೋಮೋ ಕುಲದ ಮಾನವನ ಜೀವನ ಭೂಮಿಯ ಮೇಲೆ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಒಂದು ಹೋಮಿನಾಯ್ಡೆ ಎಂಬ ಮೇಲು ಕುಟುಂಬದಿಂದ ಹೋಮೋ ಕುಲದ ಹೊರಗಿನ ವಿಕಸನವು ನಡೆಯಲು ಸುಮಾರು ಎಷ್ಟು ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ತಪ್ಪ ಅಂದ್ರೆ ಸುಮಾರು ಅಂದ್ರೆ ಈ ಹೋಮಿನಾಯ್ಡೆಯಿಂದ ಹಿಡಿದು ಈ ಹೋಮಿನಾಯ್ಡೆ ಅಂದ್ರೆ ಪ್ರಮೇಟ್ಗಳಾದಂತಹ ಅಂದ್ರೆ ಮಾನವನ ಗುಣಗಳನ್ನು ಹೊಂದಿದಂತಹ ಪ್ರಾಣಿಯಿಂದ ಹಿಡಿದು ಹೋಮೋ ಕುಲದ ಮಾನವನ ವಿಕಸನ ನಡೆಯಲು ಸುಮಾರು ಏನಪ್ಪಾ ಅಂದ್ರೆ 30 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಸುಮಾರು 30 ಮಿಲಿಯನ್ ವರ್ಷಗಳನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಸುದೀರ್ಘವಾಗಿ ಮಾನವನ ಪ್ರಜಾತಿ ಭೂಮಿಯ ಮೇಲೆ ವಿಕಸನವನ್ನು ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಹೋಮಿನಾಯ್ಡೆ ಎಂಬ ಮೇಲು ಕುಟುಂಬಕ್ಕೆ ಸೇರಿದಂತಹ ಜೀವ ಜಾತಿಯಿಂದ ಅಂತೇಳಿ ನಾವು ಕರಿತೀವಿ. ಹಾಗೆ ಹೋಮೋ ಕುಲದ ಉದಯವು ಅಂತ ಕೇಳ್ತೀವಿ. ಅಂದ್ರೆ ಈ ಹೋಮೋ ಕುಲದ ಉದಯ ಯಾವಾಗ ಭೂಮಿ ಮೇಲಾಗುತ್ತೋ ಇಂತಹ ಉದಯವು ಮಾನವರಂತಹ ಜೀವಿಗಳನ್ನು ಭೂಮಿಯ ಮೇಲೆ ಸುಮಾರು 5.6 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಸೃಷ್ಟಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ 5.6 ವರ್ಷ ಅಂದ್ರೆ ಮಿಲಿಯನ್ ವರ್ಷಗಳ ಹಿಂದೆ ಏನಾಗುತ್ತೆ, ಸುಮಾರು ಈ ಒಂದು ಹೋಮೋ ಎಂಬ ಕುಲವು ಮಾನವರಂತಹ ಜೀವಿಯನ್ನು ಭೂಮಿಯ ಮೇಲೆ ಸೃಷ್ಟಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಸೃಷ್ಟಿಯಾಗುವುದರ ಮೂಲಕವಾಗಿ ಮಾನವನ ವಂಶವೃಕ್ಷವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಷ್ಟು ಬಹುಮುಖ್ಯವಾಗಿ ಮಾನವನ ಒಂದು ಪ್ರಸ್ತುತ ವಂಶ ವೃಕ್ಷ ಅಂತೇಳಿ ನಾವು ಕರೀತೀವಿ. ಇದು ಅವನ ಪ್ರಭೇದದ ಇಂದಿನ ಒಂದು ಅಂಶ ಅಂತೇಳಿ ನಾವು ಕರೀತೀವಿ. ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ಮಾನವನ ವಿಕಸನದ ಪ್ರಮುಖ ಅಂಶಗಳು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಹೋಮೋ ಕುಲಕ್ಕೆ ಸೇರಿದಂತಹ ಮಾನವ ಹೇಗೆ ವಿಕಸನವನ್ನು ಹೊಂದಿದ, ಆ ವಿಕಸನವನ್ನು ಹೊಂದಲು ಯಾವ ಯಾವ ಅಂಶಗಳು ಅವನಿಗೆ ಸಹಕಾರಿಯಾಗಿಕೊಂಡು ಬಂದವು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಹೇಗೆ ಇಲ್ಲಿ ಮಾನವ ತನ್ನ ವಿಕಸನವನ್ನು ಸಾಧಿಸಿಕೊಂಡು ಬಂದ, ಹಾಗಾದ್ರೆ ಆ ವಿಕಸನಕ್ಕೆ ಕಾರಣವಾದಂತಹ ಪ್ರೇರಣೆಯನ್ನು ನೀಡಿದಂತಹ ಪ್ರಮುಖ ಅಂಶಗಳು ಯಾವ್ಯಾವು? ಹಾಗಾದ್ರೆ ಮಾನವನ ವಿಕಸನದ ಪ್ರಮುಖ ಅಂಶಗಳು ಅಂತೇಳಿ ನಾವು ಕರೀತೀವಿ. ಇಲ್ಲಿ ಅನೇಕ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಮಾನವನ ವಿಕಸನಕ್ಕೆ ಕಾರಣವಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಅಂಶಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಒಂದೇದು ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ ವಾಯುಗುಣದ ಬದಲಾವಣೆ ಅಂತೇಳಿ ನಾವು ಕರೀತೀವಿ. ಏನು ವಾಯುಗುಣದ ಬದಲಾವಣೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ವಾಯುಗುಣದ ಬದಲಾವಣೆ ಮಾನವನ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಈ ಒಂದು ಮಾನವ ಕುಲದ ಬೆಳವಣಿಗೆಗೆ ಬಹುಮುಖ್ಯವಾದಂತಹ ಕಾರಣವಾಯಿತು ಅಂತೇಳಿ ನಾವು ಕರಿತೀವಿ. ಒಂದೇನೇನು ಹವಾಮಾನದ ಬದಲಾವಣೆ, ಒಂದನೇದು ಹವಾಮಾನದ ಬದಲಾವಣೆ ಅಂತೇಳಿ ನಾವು ಕರಿತೀವಿ. ಎರಡನೇದು ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅಂತೇಳಿ ನಾವು ಕರಿತೀವಿ. ಇವತ್ತು ನಾವು ಮಾನವನಿಗೆ ಮೆದುಳಿಲ್ಲ ಅಂದ್ರೆ ಅವನು ಯಾವ ರೀತಿಯಾಗಿ ಇರಬಲ್ಲ ಎಂಬುದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಮಾನವನಲ್ಲಿ ಬಹುಮುಖ್ಯವಾಗಿ ಮೆದುಳು ಹೇಗೆ ವೃದ್ಧಿಯಾಗುವುದರ ಮೂಲಕವಾಗಿ ಮಾನವನ ವಿಕಸನದ ಮೇಲೆ ಅದು ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತು ಎಂಬುದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗೆ ದ್ವಿಪಾದ ಚಲನೆ ಅಂತೇಳಿ ನಾವು ಕರೀತೀವಿ. ದ್ವಿಪಾದ ಚಲನೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವತ್ತು ನಾವೆಲ್ಲರೂ ಯಾವ ರೀತಿಯಾಗಿ ನಡೀತೀವಿ, ಪ್ರಾಣಿ ಪಕ್ಷಿ ಅಂದ್ರೆ ಪ್ರಾಣಿಗಳು ಯಾವ ರೀತಿಯಾಗಿ ನಡೀತವೆ, ನಾವು ಯಾವ ರೀತಿಯಾಗಿ ನಡೀತೀವಿ ಅಂದ್ರೆ ನಾವು 2 ಕಾಲುಗಳ ಮೇಲೆ ನಡೆಯುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅದು ಯಾವ ರೀತಿಯಾಗಿ ಮಾನವನ ಒಂದು
ವಿಕಸನಕ್ಕೆ ಪ್ರಮುಖವಾದಂತಹ ಕಾರಣವಾಯಿತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಿದಾದ ನಂತರ ಆಹಾರ ಮತ್ತು ಆಶ್ರಯ ತಾಣಗಳು ಅಂತ ಹೇಳಿ ಕರೀತೀವಿ. ಆಹಾರ ಮತ್ತು ಆಶ್ರಯ ತಾಣಗಳು ಅಂತೇಳಿ ಬರ್ತದೆ. ಅಂದ್ರೆ ಮಾನವನ ಒಂದು ಆಶ್ರಯ ಅಂದ್ರೆ ಆಹಾರ ಪದ್ಧತಿ ಪ್ರಾರಂಭದಲ್ಲಿ ಹೇಗಿತ್ತು, ಕಾಲಾನಂತರದಲ್ಲಿ ಹೇಗೆ ಬದಲಾವಣೆ ಆಯಿತು, ಮತ್ತು ಅವನ ಆಶ್ರಯ ಮನೆಗಳು, ಆಶ್ರಯ ತಾಣಗಳು ಅಂದ್ರೆ ಪ್ರಾರಂಭದಲ್ಲಿ ಮಾನವ ಹೇಗೆ ಬದುಕ್ತಾ ಇದ್ದ, ನಂತರದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳೊಂದಿಗೆ ಅವನು ತನ್ನ ಆಶ್ರಯ ತಾಣಗಳನ್ನು ನಿರ್ಮಿಸಿಕೊಳ್ಳುತ್ತಾ ಯಾವ ರೀತಿ ಸಾಗಿದ, ವಿಕಸನವನ್ನು ಹೊಂದಿದ ಎಂಬುದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಹಾಗಿದಾದ ನಂತರದಲ್ಲಿ ಉಪಕರಣಗಳ ತಯಾರಿಕೆ ಹಾಗೂ ಭಾಷೆ ಬರುತ್ತೆ, ಕೃಷಿ ಪಾಲನೆ ಮತ್ತು ಕೃಷಿಯ ಆರಂಭ ನಾವು ನೋಡ್ತೀವಿ, ಹಾಗೆ ಕಲೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವೆಲ್ಲ ಅಂಶಗಳು ಏನಾದ್ವು ಮಾನವನ ವಿಕಸನದ ಮೇಲೆ ಇಲ್ಲಿ ಬಹುಮುಖ್ಯವಾದಂತಹ ಅಂಶಗಳಾಗಿ ಪ್ರಭಾವವನ್ನು ಬೀರಿಕೊಂಡು ಬಂದವು ಅಂತೇಳಿ ನಮಗೆ ಕರೆಯುತ್ತೆ. ಹಾಗಾದ್ರೆ ಅದರಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ನಾವು ನೋಡೋದಾದ್ರೆ ಹವಾಮಾನದ ಬದಲಾವಣೆ ಅಂತೇಳಿ ನಾವು ಕರಿತೀವಿ, ಅಥವಾ ವಾಯುಗುಣದ ಬದಲಾವಣೆ ಅಂತೇಳಿ ನಾವು ಕರಿತೀವಿ. ವಾಯುಗುಣ ಹಾಗೂ ವಾತಾವರಣದ ಬದಲಾವಣೆಗಳು ಅಂತೇಳಿ ನಾವು ಕರಿತೀವಿ. ಮಾನವನ ವಿಕಸನದ ಮೇಲೆ ಬಹುಮುಖ್ಯವಾದಂತಹ ಅಥವಾ ಹೆಚ್ಚಿನದಾದಂತಹ ಪ್ರಭಾವವನ್ನು ಬೀರಿದಂತಹ ಪ್ರಮುಖ ಅಂಶ ಅಂತೇಳಿ ನಾವು ಕರೀತಾರೆ. ಹಾಗಾದ್ರೆ ಈ ಒಂದು ವಾಯುಗುಣದ ಬದಲಾವಣೆ ಯಾವ ರೀತಿಯಾಗಿ ಮಾನವನ ವಿಕಸನದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಆರಂಭದಲ್ಲಿ ಭೂಮಿ ಹೇಗಿತ್ತು ಎಂಬುದು ನಿಮಗೆ ಈಗಾಗಲೇ ಗೊತ್ತಿದೆ. ಯಾವ ರೀತಿಯಾಗಿತ್ತು? ಉರಿಯುವ ಗೋಳವಾಗಿತ್ತು. ಅದೊಂದು ಬೆಂಕಿಯ ಉಂಡೆಯ ರೂಪವನ್ನು ಪಡೆದುಕೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಬೆಂಕಿಯ ಉಂಡೆಯ ರೂಪದಲ್ಲಿದ್ದಂತಹ ಭೂಮಿ ಕಾಲಕ್ರಮೇಣವಾಗಿ ಏನಾಗುತ್ತೆ? ತಂಪಾಗುವಂತಹ ಪ್ರಕ್ರಿಯೆಗೆ ಅದು ಒಳಪಡುತ್ತೆ. ಅಂದ್ರೆ ಕಳೆದ 6 ರಿಂದ 8 ಮಿಲಿಯನ್ ವರ್ಷಗಳಲ್ಲಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಕಳೆದು ಹೋದಂತಹ 6 ರಿಂದ 8 ಮಿಲಿಯನ್ ವರ್ಷಗಳಲ್ಲಿ ಭೂಮಿಯು ಸಾಮಾನ್ಯವಾಗಿ ಏನಾಗುತ್ತೆ? ತಂಪಾಗುವಿಕೆ ಅಂತೇಳಿ ಕರಿತೀವಿ. ಅಂದ್ರೆ ತಂಪಾಗುವಂತಹ ಪ್ರಕ್ರಿಯೆಗೆ ಒಳಪಡುತ್ತೆ. ಯಾವಾಗ ಭೂಮಿಯು ಈ ಒಂದು 6 ರಿಂದ 8 ಮಿಲಿಯನ್ ವರ್ಷಗಳ ಹಿಂದೆ ತಂಪಾಗುವ ಪ್ರಕ್ರಿಯೆಗೆ ಒಳಪಡುತ್ತೋ ಇದರಿಂದಾಗಿ ಏನಾಗುತ್ತೆ? ಭೂಮಿಯ ಮೇಲೆ ಹಲವು ಶೀತ ಯುಗಗಳು ಪ್ರಾರಂಭವಾಗಿಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ. ಏನಪ್ಪ ಅಂದ್ರೆ ಯಾವಾಗ ಭೂಮಿ ತಂಪಾಗುವ ಪ್ರಕ್ರಿಯೆಗೆ ಒಳಪಡುತ್ತೋ ಈ ಒಂದು ಪ್ರಕ್ರಿಯೆಯಿಂದಾಗಿ ಭೂಮಿಯ ಮೇಲ್ಭಾಗ ಏನಾಗುತ್ತೆ? ಇಲ್ಲಿ ಸಹಜವಾಗಿಯೇ ಹಲವು ಶೀತ ಯುಗಗಳನ್ನು ಅಂದ್ರೆ ಶೀತ ಯುಗಗಳನ್ನು ಏನ್ ಮಾಡುತ್ತೆ? ಪ್ರಾರಂಭಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಭೂಮಿಯ ಮೇಲೆ ಶೀತ ಯುಗ ಪ್ರಾರಂಭವಾಗುತ್ತೋ ಇದರಿಂದಾಗಿ ಸುಮಾರು 20 ಮಿಲಿಯನ್ ವರ್ಷಗಳ ಪೂರ್ವ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಸುಮಾರು ಭೂಮಿ ಯಾವಾಗ ಇಂತಹ ಶೀತ ಯುಗಗಳನ್ನು ಎದುರಿಸಲು ಪ್ರಾರಂಭವಾಗುತ್ತೋ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸುಮಾರು ಹಿಂದಕ್ಕೆ ನಾವು ನೋಡೋದಾದ್ರೆ 20 ಮಿಲಿಯನ್ 2.5 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಏನಾಗುತ್ತೆ? ಶೀತ ಯುಗದಲ್ಲಿ ಅಂದ್ರೆ 2.5 ಮಿಲಿಯನ್ ವರ್ಷಗಳ ಹಿಂದೆ ಇಂತಹ ಶೀತ ಯುಗದಲ್ಲಿ ಭೂಮಿಯ ಬಹುತೇಕ ಭಾಗ ಅಂತೇಳಿ ಕರಿತೀವಿ. ಅಂದ್ರೆ ಭೂಮಿಯ ಮೇಲ್ಭಾಗ, ಬಹುತೇಕವಾಗಿ ಬರುವಂತಹ ಮೇಲ್ಭಾಗ ಹಿಮಚ್ಛಾದಿತವಾದಂತಹ ವಾಯುಗುಣವನ್ನು ಇದು ಒಳಗೊಳ್ತು ಅಂತೇಳಿ ಹೇಳ್ತಾರೆ. ಏನಾಗುತ್ತೆ? ಸಂಪೂರ್ಣವಾಗಿ ಶೀತ ಯುಗ ಯಾವಾಗ ಭೂಮಿಯನ್ನು ಆವರಿಸುತ್ತೋ ಆವಾಗ ಬಹಳಷ್ಟು ಭೂಮಿಯ ಮೇಲ್ಭಾಗ ಏನಾಗುತ್ತೆ? ಇಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ವಾಯುಗುಣ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಯಿತು ಅಂತೇಳಿ ಕರಿತೀವಿ. 2.5 ಮಿಲಿಯನ್ ವರ್ಷಗಳ ಹಿಂದೆ ಈ ರೀತಿಯಾದಂತಹ ಶೀತ ಯುಗದಲ್ಲಿ ಭೂಮಿ ಇಂತಹ ಒಂದು ವಾಯುಗುಣವನ್ನು, ಹವಾಮಾನವನ್ನು ಒಳಗೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಈ ರೀತಿಯಾದಂತಹ ಅಂಶ ಶೀತ ಯುಗವನ್ನು ಆವರಿಸುತ್ತೋ ಆವಾಗ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ವಾಯುಗುಣ ಮತ್ತು ಸಸ್ಯ ರಾಶಿಗಳಲ್ಲಿ ಮಹತ್ವದ ಪರಿವರ್ತನೆಗಳು ಉಂಟಾಗಲು ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಾಗುತ್ತೆ? ಈ ರೀತಿಯಾಗಿ ಉಂಟಾದಂತಹ ಹಿಮಚ್ಛಾದಿತವಾದಂತಹ ಒಂದು ಅಂಶದಿಂದ ಈ ಭೂಮಿಯ ಮೇಲ್ಭಾಗದಲ್ಲಿ ಬರುವಂತಹ ಸಸ್ಯ ರಾಶಿಗಳು ಅಂತೇಳಿ ಕರಿತೀವಿ. ಹಾಗೂ ವಾಯುಗುಣದಲ್ಲಿ ಏನಾಗುತ್ತೆ? ಅನೇಕ ಮಹತ್ತರವಾದಂತಹ ಬದಲಾವಣೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಲು ಪ್ರಾರಂಭಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ತಂಪು ಹಾಗೂ
ಒಣ ಹವಾಗುಣವು ಅಂತೇಳಿ ಕರಿತೀವಿ. ಅಂದರೆ ಒಂದು ಕಡೆಗೆ ಹೆಚ್ಚಿನ ಭಾಗದಲ್ಲಿ ಶೀತ ಆವರಿಸಿದ್ದರಿಂದ ತಂಪು ಆದಂತಹ ಒಂದು ವಾತಾವರಣ ನಿರ್ಮಾಣವಾಗಿದ್ದರಿಂದ ಹಾಗೂ ಹಿಮ ಇಲ್ಲದೆ ಇರುವಂತಹ ಭೂಭಾಗಗಳಲ್ಲಿ ಒಣ ಹವಾಗುಣವು ಒಣ ಹವಾಗುಣವು ನಿರ್ಮಾಣಗೊಂಡಿದ್ದರಿಂದ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಅನೇಕ ಬದಲಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಭೂಮಿಯ ಮೇಲೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಬಹುಮುಖ್ಯವಾದಂತಹ ಬದಲಾವಣೆಗಳು ಏನಾಗ್ತಾವಪ್ಪ ಅಂದ್ರೆ ಇಂತಹ ಒಣ ಹವಾಗುಣ ತಂಪು ಹವಾಗುಣಗಳಿಂದಾಗಿ ಭೂಮಿಯ ಮೇಲೆ ದಟ್ಟವಾದಂತಹ ಅರಣ್ಯಗಳು ಕುಗ್ಗಲು ಪ್ರಾರಂಭಿಸಿಕೊಂಡು ಏನಾಗುತ್ತೆ, ಇಲ್ಲಿಯವರೆಗೂ ದಟ್ಟವಾದಂತಹ ಅರಣ್ಯವನ್ನು ಭೂಮಿ ಒಳಗೊಂಡಿರುತ್ತೆ. ಅಂತಹ ಭೂಮಿ ಏನಾಗುತ್ತೆ ಹಂತವಾಗಿ ಹಿಮಶ್ವದಿತಗೊಂಡಂತೆ ಈ ಒಂದು ತಂಪು ವಾತಾವರಣವು ಏನಾಗುತ್ತೆ ಈ ಒಂದು ದಟ್ಟವಾದಂತಹ ಅರಣ್ಯವನ್ನು ಕುಗ್ಗಿಸಲು ಪ್ರಾರಂಭಿಸಿಕೊಂಡು ಬರುತ್ತೆ. ಯಾವಾಗ ಅರಣ್ಯ ಕುಗ್ಗಲು ಪ್ರಾರಂಭವಾಗುತ್ತೋ ಇದರಿಂದ ಭೂಮಿಯ ಮೇಲೆ ಏನಾಗುತ್ತೆ ಹಲವು ವಲಯಗಳು ನಿರ್ಮಾಣವಾದವು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಬಯಲು ಪ್ರದೇಶ ನಿರ್ಮಾಣವಾಗುತ್ತೆ, ಹುಲ್ಲುಗಾವಲು ಪ್ರದೇಶ ನಿರ್ಮಾಣವಾಗುತ್ತೆ ಮತ್ತು ಮರುಭೂಮಿ ಅಂತೇಳಿ ಕರಿತೀವಿ. ಅಂದ್ರೆ ಇಂತಹ ಮರುಭೂಮಿ ಪ್ರದೇಶಗಳು ನಿರ್ಮಾಣವಾಗುವುದರ ಮೂಲಕವಾಗಿ ಇವು ಸಹಜವಾಗಿಯೇ ಭೂಮಿಯ ಮೇಲೆ ಹೆಚ್ಚಾಗಿ ಕಾಣಿಸಿಕೊಂಡು ಅಂದ್ರೆ ಬಯಲುಗಳು, ಹುಲ್ಲುಗಾವಲು ಮತ್ತು ಮರುಭೂಮಿಗಳು ಅಂತೇಳಿ ನಗುತ್ತಾರೆ. ಹೀಗಾಗಿ ಏನಾಗುತ್ತೆ, ಯಾವಾಗ ಮರುಭೂಮಿ ನಿರ್ಮಾಣವಾಗುತ್ತೋ, ಬಯಲು ಯಾವಾಗ ನಿರ್ಮಾಣವಾಗುತ್ತೋ ಹಾಗೂ ಹುಲ್ಲುಗಾವಲು ಯಾವಾಗ ನಿರ್ಮಾಣವಾಗುತ್ತೋ ಆವಾಗ ಅರಣ್ಯಗಳು ಸಂಪೂರ್ಣವಾಗಿ ಕುಗ್ಗಿ ಹೋದವು ಅಂತೇಳಿ ಕಡಿಮೆಯಾಗಲು ಪ್ರಾರಂಭಿಸಿಕೊಂಡು ಬಂದು ಇದರ ಒಂದು ಪರಿಣಾಮ ಯಾವುದರ ಮೇಲೆ ಉಂಟಾಗುತ್ತಪ್ಪ ಅಂದ್ರೆ ಸಸ್ಯ ಹಾಗೂ ಪ್ರಾಣಿಗಳ ಮೇಲೆ ಉಂಟಾಗುತ್ತೆ. ಯಾವ ರೀತಿಯಾಗಿ ಉಂಟಾಗುತ್ತಪ್ಪ ಅಂದ್ರೆ ಇಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಇಲ್ಲಿ ಪ್ರಾರಂಭವಾಗಿ ಆಹಾರದ ಸಮಸ್ಯೆ ಅಂತೇಳಿ ನಾವು ಕರೀತೀವಿ. ಯಾವುದರಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಏನಾಗುತ್ತೆ ಆಹಾರಕ್ಕಾಗಿ ತೀವ್ರ ಪೈಪೋಟಿಯನ್ನು ಒಡ್ಡಿತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ತೀವ್ರವಾದಂತಹ ಆಹಾರದ ಪೈಪೋಟಿಯನ್ನು ಉಂಟು ಮಾಡುತ್ತೋ ಹಾಗಾಗಿ ಏನಾಗುತ್ತೆ ಇಂತಹ ಆಹಾರದ ಸಮಸ್ಯೆಯನ್ನು ಯಾವ ಜೀವ ಜಾತಿ ನಿಭಾಯಿಸುವುದರ ಮೂಲಕವಾಗಿ ವಾತಾವರಣಕ್ಕೆ ಹೊಂದಿಕೊಳ್ತೋ ಅಂತಹ ಪ್ರಾಣಿ ಪ್ರಭೇದಗಳು ಅಥವಾ ಸಸ್ಯ ಪ್ರಭೇದಗಳು ಭೂಮಿಯ ಮೇಲೆ ಉಳಿಯಲು ಸಹಕಾರಿಯಾಗಿಕೊಂಡು ಬಂತು ಅಂತೇಳಿ ತಿಳಿಯುತ್ತೆ. ಯಾವ ಹೊಂದಿಕೊಳ್ಳಲು ವಿಫಲವಾಗ್ತವೋ ಅಂದ್ರೆ ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸಿಕೊಳ್ಳುವಲ್ಲಿ ವಿಫಲವಾಗ್ತವೋ ಅಂತಹ ಪ್ರಾಣಿಗಳು ಸಸ್ಯಗಳು ಏನಾದವು ಇಲ್ಲಿ ಅಳಿದು ಅಂತಹ ಆಹಾರದ ಸಮಸ್ಯೆಯನ್ನು ಯಾವ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಉತ್ಪಾದಿಸಿಕೊಂಡು ಬಂದವೋ ಅಂತಹ ಪ್ರಾಣಿ ಪ್ರಭೇದಗಳು ಭೂಮಿಯ ಮೇಲೆ ಉಳಿಯಲು ಅವಕಾಶವನ್ನು ಕಲ್ಪಿಸಿ ಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಶೀತ ಯುಗವು ಆರಂಭಿಕ ಮಾನವನಿಗೆ ಅಂತೇಳಿ ಕರೀತೀವಿ. ಅಂದ್ರೆ ಈ ರೀತಿಯಾಗಿ ಬಿದ್ದಂತಹ ಶೀತವು ಆರಂಭಿಕವಾಗಿ ಬಂದಂತಹ ಮಾನವನಿಗೆ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರಾಣಿಗಳ ಚರ್ಮವನ್ನು ಧರಿಸಿ ಏನ್ ಮಾಡುತ್ತಾನೆ ಇಲ್ಲಿ ತನ್ನ ದೇಹವನ್ನು ಬೆಚ್ಚಗೆ ಇಟ್ಟುಕೊಳ್ಳುವಂತೆ ಅವನನ್ನು ಪ್ರೇರೇಪಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಶೀತದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನ್ ಮಾಡಿದ ಪ್ರಾಣಿಯ ದೇಹದ ಚರ್ಮವನ್ನು ಅವನು ಬಳಸುವಂತಹ ರೀತಿಗೆ ಅವನನ್ನು ಪ್ರೇರೇಪಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಇದರಿಂದಾಗಿ ವಾತಾವರಣಕ್ಕೆ ಸೂಕ್ತ ರೀತಿಯಲ್ಲಿ ಹೊಂದಿಕೊಳ್ಳುವಂತಹ ಹೊಸ ಪ್ರಜಾತಿಗಳು ಭೂಮಿಯ ಮೇಲೆ ಬೆಳೆದುಕೊಳ್ಳಲು ಅವಕಾಶವನ್ನು ಅಥವಾ ಉದಯಿಸಲು ಅಥವಾ ವಿಕಸನ ಹೊಂದಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಇಂತಹ ಒಂದು ಶೀತ ಯುಗವು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾಗಿ ಇಲ್ಲೇನಾಗುತ್ತಪ್ಪ ಅಂದ್ರೆ ಅಸ್ಟ್ರಲೋಪಿಥಿಕಸ್ ಪ್ರಜಾತಿಯು ಕ್ರಮೇಣ ಏನಾಗುತ್ತೆ ಭೂಮಿಯ ಮೇಲೆ ಅಳೆಯುವುದರ ಮೂಲಕವಾಗಿ ಅಂದ್ರೆ ಕ್ರಮೇಣ ನಶಿಸುವುದರ ಮೂಲಕವಾಗಿ ಒಣ ವಾಯುಗುಣಕ್ಕೆ ಹೊಂದಿಕೊಳ್ಳುವಂತಹ ಹೋಮೋ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆರಂಭಿಕ ಮಾನವನ ಬದುಕಿಗೆ ಅವಕಾಶವನ್ನು ಈ ಶೀತ ಯುಗ ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ತದನಂತರ 20,000 ವರ್ಷಗಳ ಮೊದಲು ಭೂಮಿ ಕೊನೆಯ ಶೀತ ಯುಗವನ್ನು ಕಾಣುತ್ತೆ. ಅಂದ್ರೆ 20,000 ವರ್ಷಗಳ ಹಿಂದೆ ಭೂಮಿಯು ಕೊನೆಯದಾದಂತಹ ಶೀತ ಯುಗವನ್ನು ಕಾಣುತ್ತೆ. ಈ ಯುಗವು ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಅನೇಕ ಪ್ರಭೇದಗಳಲ್ಲಿ ಬದುಕುಳಿಯಲು ಆದಂತಹ ಬದಲಾವಣೆಗೆ ಭೂಮಿಯ ವಾಯುಗುಣ ಇಲ್ಲಿ ಪ್ರಮುಖವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಶೀತಯುಗ ಅಂದ್ರೆ ಆದಂತಹ ಬದಲಾವಣೆಗಳು ಏನಾದರೂ ಭೂಮಿಯ ಮೇಲೆ ಅನೇಕ ಪ್ರಾಣಿ ಪ್ರಭೇದಗಳು ಬದುಕುಳಿಯಲು ಇದು ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ
ತಿಳಿಯುತ್ತೆ. ಇದರಿಂದಾಗಿ 6ರಿಂದ 8 ಮಿಲಿಯನ್ ವರ್ಷಗಳಿಗೆ ಹೋಲಿಸಿದರೆ ಇಂದು ನಾವು ಏನಾಗಿದ್ದೇವಪ್ಪ ಅಂದರೆ ಬಹಳಷ್ಟು ಬೆಚ್ಚನೆಯ ವಾತಾವರಣವನ್ನು ಹೊಂದಿದ್ದೇವೆ. ಹೊಂದುವುದರ ಮೂಲಕವಾಗಿ ವಿವಿಧ ಪ್ರಭೇದಗಳ ಉಗಮ ಮತ್ತು ವಿಕಸನಕ್ಕೆ ಇದು ಕಾರಣವಾಗುವುದರ ಮೂಲಕವಾಗಿ ಹಾಗೂ ಇಲ್ಲಿ ವಿಕಸನ ಹಾಗೂ ಅಸ್ತಿತ್ವ ಮತ್ತು ಅಳಿವಿಗೆ ಭೂಮಿಯ ವಾತಾವರಣವು ಮತ್ತು ಹವಾಗುಣವು ಪ್ರಮುಖ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಇಂತಹ ಒಂದು ಶೀತಯುಗವು ಭೂಮಿಯನ್ನು ಆವರಿಸುವುದರ ಮೂಲಕವಾಗಿ ಏನಾಗುತ್ತೆ, ಇಲ್ಲಿ ಸಹಜವಾಗಿ ಅನೇಕ ಪ್ರಾಣಿ ಪ್ರಭೇದಗಳ ಬೆಳವಣಿಗೆಗೆ ಕಾರಣವಾಗುತ್ತೆ, ವಿಕಸನ ಹೊಂದಲು ಕಾರಣವಾಗುತ್ತೆ, ಉಗಮವಾಗಲು ಕಾರಣವಾಗುತ್ತೆ. ಇನ್ನು ಕೆಲವು ಅಸ್ತಿತ್ವ ಮತ್ತು ಅಳಿವಿಗೆ ಅಂದರೆ ಕೆಲವೊಂದು ಪ್ರಾಣಿ ಪ್ರಭೇದಗಳ ಅಸ್ತಿತ್ವವನ್ನೇ ಏನು ಮಾಡುತ್ತೆ, ಇದು ಸಂಪೂರ್ಣವಾಗಿ ನಾಶಪಡಿಸಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಈ ಒಂದು ವಾಯುಗುಣದ ಬದಲಾವಣೆ ಅಂದರೆ ಏನು ಮಾಡುತ್ತೆ, ಇಲ್ಲಿ ಸಂಪೂರ್ಣವಾಗಿ ಮಾನವನ ವಿಕಸನಕ್ಕೆ ಕಾರಣವಾಗಿಕೊಂಡು ಬಂದಂತಹ ಪ್ರಮುಖ ಅಂಶ ಅಂತೇಳಿ ನಾವು ಕರೀತೀವಿ. ಇದಿಷ್ಟು ಇಲ್ಲಿ ಪ್ರಮುಖವಾಗಿ ಗಮನಿಸುವಂತಹ ಒಂದು ಅಂಶ ಅಂತೇಳಿ ಕರೀತೀವಿ. ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು ಯಾವುದಪ್ಪ ಅಂದರೆ ಮತ್ತೊಂದು ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ್ದು ಯಾವುದಪ್ಪ ಅಂದರೆ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅಂತೇಳಿ ನಾವು ಕರಿತೀವಿ. ಏನಿಲ್ಲಿ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ. ಯಾವ ರೀತಿಯಾಗಿ ಮೆದುಳಿನ ಗಾತ್ರದಲ್ಲಿ ವೃದ್ಧಿಯನ್ನು ನಾವು ಕಾಣ್ತೀವಿ ಇಲ್ಲಿ ಗಮನಿಸೋದಾದರೆ, ಮಾನವನ ಮೆದುಳು ಇಲ್ಲಿ ಬಹುಮುಖ್ಯವಾಗಿ ಉತ್ತಮ ಅಂದರೆ ಮಾನವ ಜೀವಂತವಾಗಿರುವಂತಹ ಸಮಯದಲ್ಲಿ ಉತ್ತಮ ಕ್ರಿಯೆಯಲ್ಲಿ ತೊಡಗಿಕೊಳ್ಳುವಂತಹ ಒಂದು ಬಹುಮುಖ್ಯವಾದಂತಹ ಮಾನವನ ಅಂಗ ಅಂತೇಳಿ ಕರೀತೀವಿ. ಹಾಗಾದರೆ ಇಂತಹ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಹೇಗೆ ಆಗುತ್ತೆ, ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಪ್ರಕೃತಿಯ ಸವಾಲುಗಳು ಅಂತೇಳಿ ನಾವು ಕರೀತೀವಿ. ಅಂದರೆ ಇಲ್ಲಿ ಬಹುಮುಖ್ಯವಾಗಿ ಮಳೆ ಬರುತ್ತೆ, ಬಿರುಗಾಳಿ ಬೀಸುತ್ತೆ, ಭೂಕಂಪನಗಳು ಸಂಭವಿಸ್ತವೆ, ಸುನಾಮಿ ಆಗುತ್ತೆ. ಇಂತಹ ಸಂದರ್ಭಗಳಲ್ಲಿ ಪ್ರಕೃತಿ ವಿಕೋಪಗಳನ್ನು ಮತ್ತು ದೈತ್ಯವಾದಂತಹ ಪ್ರಬಲವಾದಂತಹ ಪ್ರಾಣಿಗಳನ್ನು ಎದುರಿಸಲು ಮಾನವ ಪ್ರಜಾತಿಗೆ ದೊಡ್ಡ ಗಾತ್ರದ ಮತ್ತು ಸಂಕೀರ್ಣವಾದಂತಹ ಒಂದು ಮೆದುಳಿನ ಅವಶ್ಯಕತೆಯನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ಈ ಒಂದು ಪ್ರಾಕೃತಿಕ ವಿಕೋಪಗಳನ್ನು ಮತ್ತು ದೈಹಿಕವಾಗಿ ಪ್ರಬಲವಾಗಿ ಇರುವಂತಹ ಪ್ರಾಣಿಗಳನ್ನು ಎದುರಿಸುವಂತಹ ಸವಾಲುಗಳು ಮಾನವನಿಗೆ ಎದುರಾಗಿಕೊಂಡು ಬಂದುವೋ ಆವಾಗ ಆ ಕ್ಷಣದಿಂದ ಮಾನವನ ಮೆದುಳು ತನ್ನ ಗಾತ್ರದಲ್ಲಿ ಮತ್ತು ಸಂಕೀರ್ಣತೆಯಲ್ಲಿ ಏನಾಗುತ್ತೆ, ವಿಕಸನ ಹೊಂದಲು ಕಾರಣವಾಗಿಕೊಂಡು ಬಂತು ಅಂತೇಳಿ ನಾವು ಕರಿತೀವಿ. ಹೀಗಾಗಿ ಹೋಮೋ ಎಬಿಲಿಸ್ ಪ್ರಜಾತಿಯ ಮೆದುಳಿನ ಗಾತ್ರ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ 600 ಘನ ಸೆಂಟಿಮೀಟರ್ಗಳು ಆಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ 600 ಘನ ಸೆಂಟಿಮೀಟರ್ನಷ್ಟು ಗಾತ್ರವನ್ನು ಒಳಗೊಂಡಂತಹ ಆ ಮೆದುಳನ್ನು ಹೋಮೋ ಎಬಿಲಿಸ್ನ ಮಾನವ ಒಳಗೊಂಡಿದ್ದ ಅಂತೇಳಿ ನಮಗೆ ತಿಳಿಯುತ್ತೆ. ಆದರೆ ಇದು ಏನಾಗಿತ್ತಪ್ಪ ಅಂದರೆ ಇದು ಚಿಂಪಾಂಜಿಗಳ ಮೆದುಳಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದರೆ ಮಾನವನ ಹತ್ತಿರದ ಸಂಬಂಧಿಗಳಾದಂತಹ ಈ ಚಿಂಪಾಂಜಿಗಳ ಒಂದು ಮೆದುಳಿನ ಗಾತ್ರಕ್ಕೂ ಹೋಮೋ ಎಬಿಲಿಸ್ನ ಮಾನವನ ಮೆದುಳಿನ ಗಾತ್ರಕ್ಕೂ ನಾವು ಹೋಲಿಕೆಯನ್ನು ನೋಡಿದಾಗ ಕೇವಲ ಸ್ವಲ್ಪ ಮಾತ್ರ ಏನಾಗಿತ್ತು, ದೊಡ್ಡದಾದಂತಹ ಗಾತ್ರವನ್ನು ಒಳಗೊಂಡಂತಹ ಒಂದು ಹೋಮೋ ಎಬಿಲಿಸ್ನನ್ನು ನಾವು ಕಾಣ್ತೀವಿ. ಹಾಗೆ ಇದಾದ ತರುವಾಯದಲ್ಲಿ ಹಂತವಾಗಿ ಮಾನವನ ಕುಲಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂತಹ ಹೋಮೋ ಎರೆಕ್ಟಸ್ ಅಂತೇಳಿ ಕರಿತೀವಿ. ಈ ಹೋಮೋ ಎರೆಕ್ಟಸ್ ಪ್ರಜಾತಿಯ ಮಾನವನ ಅಂದರೆ ಮೆದುಳಿನ ಗಾತ್ರವು ಏನಾಗುತ್ತಪ್ಪ ಅಂದರೆ 800ರಿಂದ 1100 ಸಿಸಿಯನ್ನು ಅಥವಾ ಘನ ಸೆಂಟಿಮೀಟರ್ಗಳನ್ನು ಇದು ಒಳಗೊಳ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಲಿಯಾಂಡರ್ ತಾಲ್ ಮಾನವನ ಅಂದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸ್ತೀವಿ ಲಿಯಾಂಡರ್ ಮಾನವ ಅಂತೇಳಿ ಕರಿತೀವಿ. ಈ ಮಾನವನ ಮೆದುಳಿನ ಗಾತ್ರವು 1200ರಿಂದ ಹಿಡಿದು 1900 ಸಿಸಿಯಷ್ಟು ಗಾತ್ರವನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೂ ಇಂದಿನ ಹೋಮೋಸೆಪಿಯನ್ಸ್ ಅಂತೇಳಿ ನಾವು ಕರಿತೀವಿ. ಈ ಹೋಮೋಸೆಪಿಯನ್ಸ್ ಮಾನವನ ಮೆದುಳಿನ ಗಾತ್ರವು ಇಲ್ಲಿ ಸುಮಾರು 1400 ಸಿಸಿಯಷ್ಟು ಗಾತ್ರವನ್ನು ಒಳಗೊಂಡಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಇದು ಚಿಂಪಾಂಜಿಯ ಅಥವಾ ಗೊರಿಲ್ಲಾ ಮೆದುಳಿನ ಗಾತ್ರದಲ್ಲಿ ದುಪ್ಪಟ್ಟಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಾಗಿ ಮೆದುಳಿನ ವಿನ್ಯಾಸದಲ್ಲಿ ಏನಾಗುತ್ತಪ್ಪ ಅಂದರೆ ಬದಲಾವಣೆಗಳು ಅಂದರೆ
ವಿಕಸನವನ್ನು ಹೊಂದುವುದರ ಮೂಲಕವಾಗಿ ಮಾನವನ ಇನ್ನಿತರ ಅಂಗಗಳ ಮೇಲೆ ಅದು ಪ್ರಭಾವವನ್ನು ಬೀರಿಕೊಂಡು ಬರುತ್ತೆ. ಅದರಲ್ಲಿ ನಾವು ನೋಡ್ತೀವಿ ದೃಷ್ಟಿ ಅಂತೇಳಿ ಕರಿತೀವಿ. ಅಂದ್ರೆ ನೋಟ ಅಂದ್ರೆ ದೃಷ್ಟಿ ಇಲ್ಲಿ ಅಂದ್ರೆ ಕಣ್ಣಿನ ಒಂದು ಬೆಳವಣಿಗೆಯಲ್ಲಿರ್ಬೋದು, ಅಂದ್ರೆ ಅದನ್ನು ಸುಧಾರಿಸುವಂತಹ ಆ ಒಂದು ದೃಷ್ಟಿಯ ಸುಧಾರಣೆಯಲ್ಲಿ ಇದರ ಪಾತ್ರ ಬಹುಮುಖ್ಯವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ನೇರ ಅಂಗ ವಿನ್ಯಾಸ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಾವು ನೇರವಾಗಿ ಭೂಮಿಗೆ ಲಂಬವಾಗಿ ನಿಂತುಕೊಳ್ಳಲು ಸಹಾಯಕವಾಗುವಂತಹ ಒಂದು ಅಂಗದ ವಿನ್ಯಾಸವನ್ನು ಇದು ರಚಿಸಲು ಕಾರಣವಾಗುತ್ತೆ. ಹಾಗೆ ಮಾನವ ದ್ವಿಪಾದ ಚಲನೆ ಅಂದ್ರೆ 2 ಕಾಲುಗಳ ಮೇಲೆ ನಡೆಯಲು ಸಹ ಇದು ಸಹಾಯಕವಾಗಿ ಕೊಂಡು ಬಂತು. ಹಾಗೆ ಆಯುಧಗಳನ್ನು ಹಿಡಿಯುವಂತ ಅಂದ್ರೆ ಆಯುಧಗಳ ಒಂದು ಬಳಕೆ ಇರ್ಬೋದು, ಹಾಗೆ ಬೆಂಕಿಯ ಉಪಯೋಗವನ್ನು ಕಂಡುಕೊಳ್ಳಲು ಇದು ಕಾರಣವಾಯಿತು. ಆಹಾರ ಸಂಗ್ರಹಣೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಭಾಷೆಯ ಬೆಳವಣಿಗೆಗೆ, ಯೋಜಿತವಾದಂತಹ ಬೇಟೆಯನ್ನಾಡುವುದು, ಇನ್ನೂ ಮುಂತಾದಂತಹ ಸಾಧ್ಯತೆಗಳಿಗೆ ಮಾನವನಲ್ಲಿ ಪ್ರೇರಣೆಯನ್ನು ನೀಡಿದಂಥದ್ದು ಈ ರೀತಿಯಾದಂತಹ ಮೆದುಳಿನ ಗಾತ್ರದ ವೃದ್ಧಿಗೆ ಬಹುಮುಖ್ಯವಾದಂತಹ ಅಂಶ ಅಂತೇಳಿ ಕರಿತೀವಿ. ಇವುಗಳ ಎಲ್ಲ ಸಹಾಯ ಅಂದ್ರೆ ಇವೆಲ್ಲವುಗಳ ಬೆಳವಣಿಗೆಗೆ ಮಾನವನಲ್ಲಿ ಮೆದುಳು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿಕೊಂಡು ಬಂದಿದ್ದರಿಂದಲೇ ಇದು ಮಾನವನ ವಿಕಸನದ ಪ್ರಮುಖ ಅಂಶವಾಗಿ ನಾವು ಇದನ್ನು ಗುರುತಿಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಇದಾದ ತರುವಾಯದಲ್ಲಿ ಆಹಾರ ಮತ್ತು ಆಶ್ರಯ ತಾಣಗಳು ಬರ್ತವೆ. ಅದನ್ನು ನಾವು ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್